ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಜಿ ಸಚಿವ ಎಚ್.ಎಂ. ರೇವಣ್ಣರವರು ಮಾಗಡಿಯ ತಮ್ಮ ತೋಟದ ಮನೆಯಲ್ಲಿ ಶ್ರೀಮತಿ ವತ್ಸಲಾ ರೇವಣ್ಣರವರ ಪುಣ್ಯಸ್ಮರಣೆ ಪ್ರಯುಕ್ತ ಹಲವಾರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಹಾಗೂ ಪಟ್ಟಣದ RR ಪ್ಯಾಲೇಸ್ನಲ್ಲಿ ಶ್ರೀಮತಿ ವತ್ಸಲಾ ರೇವಣ್ಣರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ವತ್ಸಲಾ ರೇವಣ್ಣರವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ರೇವಣ್ಣರವರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಮತ್ತು ಬಂಧು ಮಿತ್ರರು ಆಗಮಿಸಿ ಶ್ರೀಮತಿ ವತ್ಸಲಾ ರೇವಣ್ಣರವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದರು. ತಮಿಳುನಾಡಿನ ಶ್ರೇಷ್ಠ ಸ್ಥಳ ಮಧುರೈಯಿಂದ ಬಂದಿದ್ದೀರಿ. ತಮಗೆಲ್ಲ ತಮಿಳುನಾಡಿನ ಬಂಧುಗಳಿಗೆ ಸ್ವಾಗತ. ಈಗ ತಾವು ಪೂಜೆ ಮಾಡಿದ್ದು ಪಂಚಲೋಹದ ಪುತ್ಥಳಿಯನ್ನು ಕೊಟ್ಟಿದ್ದೀರಿ. ಇದ್ರ ಬಗ್ಗೆ ಒಂದೆರಡು ಮಾತಾಡಿ. வருஷம் வருவாங்க. மீனாட்சி அம்மன் கோயிலுக்கு வருஷம் 2 தடவை 3 தடவை வந்துடுவாங்க. நம்ம வந்து பூஜை பண்ணுவாங்க. ரொம்ப மீனாட்சி அம்மன் மேலே ரொம்ப பிரியம். அப்போ வந்து என்னென்னா இவங்க இறந்த செய்தியை கேட்டோன்னா நாங்கள்லாம் சேர்ந்து என்னென்னா அம்மாவுக்கு பிடிச்ச அந்த கோயிலில் வந்து அம்மாவை வந்து அந்த திருவுருவ படத்தை 5 நாள் 5 உலோகத்தால் செய்யப்பட்ட அந்த பொண்ணால் செஞ்சு மேலே வந்து தேக்கு மரத்தால் செஞ்சு அந்த இடம் வந்து அம்மாவுடைய பாதத்தடியில் கருவறைக்குள்ளே இருக்கிற பாதத்தடியில் வச்சு ஒரு நாள் முழுக்க இருந்தாங்க அம்மா. அதை இருந்து கூட்டிகிட்டு போயிடுவாங்க. கூட்டிகிட்டு போய் மறுநாள் போய் அதை எடுத்து கொண்டு வந்தோம். பிறந்து எங்கள் மாதவனே கண்ணுற
நிற்கிலம் காணகில்ல உலகோர்களெல்லாம் அண்ணல் இராமானுஷன் வந்து தோன்றிய அப்பொழுதே நன்னெரு ஞானம் தலை கொண்டு நாரணர்க்கு ஆயினரே மண்மிசை யோனிகள் தோரம் பிறந்து எங்கள் மாதவனே கண்ணுற நிற்கிலம் காணகில்லா உலகோர்களெல்லாம் அண்ணல் இராமானுஷன் வந்து தோன்றிய அப்பொழுதே நன்னெரு ஞானம் தலை கொண்டு நாரணர்க்கு ஆயினரே ஞானம் அனுஷ்டானம் இவை நன்றாகவே உடையனான குருவே அடைந்தக்கால் மாநிலத்தீர் தேனார் கமல திருமாமகள் குழுனன் தானே வைகுந்தம் தரம் ஞானம் அனுஷ்டானம் இவை நன்றாகவே உடையனான குருவே அடைந்தக்கால் மாநிலத்தீர் தேனார் கமல திருமாமகள் குழுனன் தானே வைகுந்தம் தரம். ನಮಸ್ಕಾರ. ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕು ಮೋಳೆ ಊರಿನಂದು ಎಚ್.ಎಂ. ರೇವಣ್ಣ ಸಾಹೇಬರ ಪತ್ನಿ ತೀರ್ಕೊಂಡದಕ್ಕೆ ನಮಗೆ ವಾಟ್ಸಪ್ದಲ್ಲಿ ಗುರ್ತಾಯಿತು. ಅದಕ್ಕೆ ಸಪೋರ್ಟ್ ಇಂಡಿಯಾ ಇಂಟರ್ನ್ಯಾಷನಲ್ ವತಿಯಿಂದ ನಮ್ಮ ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಎಲ್ಲ ಕಡೆದ ಸಾಹೇಬರ ಅಭಿಮಾನಿಯಾಗಿ ಬಂದಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸದಾಕಾಲ ಅವರು ಹಿಂಗೆ ಸಮಾಜದ ಸೇವೆ ಮಾಡಲಿ. ಯಾಕಂದ್ರೆ ನಾವು ಕುರಿಗಾರರ ನಮಗೆ ರಾಜಕೀಯ ನಾಲೆಜ್ ಇಲ್ಲ, ಬಟ್ ನಮ್ಮ ಸಮಾಜದವ್ರು ಮುಂದೆ ಬರೀತಾರಂದ್ರೆ ಒಂದು ಎಚ್.ಎಂ. ರೇವಣ್ಣ ಸಾಹೇಬ್ರು ಅಂದ್ರೆ ದೊಡ್ಡ ಆಲದ ಮರ. ಅವ್ರು ಭಾರತ ದೇಶದಾಗ ಸಂಘಟನೆ ಮಾಡತ್ತಾರ. ಹಿಂಗೆ ಸಂಘಟನೆ ಮಾಡ್ಕೋತ ಮುಂದುವರಿಲಿ. ಯಾಕಂದ್ರೆ ನಮ್ಗೆ ಮುತ್ತಿನ ಬೇಲಿ ಮುತ್ಕಾರ ಗುರ್ತಾ, ಕುರಿ ಕಾಯೋಂಗೆ ಏನು ಗುರ್ತಾ. ಹಾಗಾಗಿ ನಾವು ಏನರ ಕೆಲಸ ಇದ್ರೆ ಸಾಹೇಬ್ರಿಗೆ ಹಚ್ತೀವಿ. ತಕ್ಷಣ ಸಿಟ್ಟಿಗೆ ಬರ್ತಾರ ಅವ್ರು. ಸಾಹೇಬ್ರು ಸಿಟ್ಟಿಗೆ ಭೀ ಬರ್ತಾರ, ಹೊಡ್ಯಾಕೆ ಭೀ ಬರ್ತಾರ. ಖರೆ ಹೊಡ್ಸ್ಕೋತೀವಿ, ಬೇಸ್ಕೋತೀವಿ. ಖರೆ ಇಂಥ ಈದ ಟೈಮ್ಗೆ ಸ್ವಂತ CM ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬ್ರು ಸ್ವಂತ ವಾಟ್ಸಪ್ಲೇ ಬಿಟ್ಟರು. ನಂಗೆ ಓದಾಕೆ ಬರ್ಯಾಕೆ ಬರಂಗಿಲ್ಲ ಅಂದ್ರೂ ಇಂಗ್ಲೀಷ್ದಾಗ ಬಿಟ್ಟರು. ಬೇರೆದವ್ರಿಗೆ ತೋರಿಸಿನಿ ಆಫೀಸರ್ಗೆ ಅದ ಅದು ಹಿಂಗೆ ಪಾಪ ಅವ್ರ ಮನೆಯವ್ರು ತೀರ್ಕೊಂಡಾರ. ನಾನು ಡೈರೆಕ್ಟ್ ರೈಲ್ವೇಲಿ ಹತ್ತಿ ಇವತ್ತು ಸುಮಾರು ಒಂದು 500 ಕಿಲೋಮೀಟರ್ದಿಂದ ಬಂದೇನಿ. ಅವರು ಸದಾಕಾಲ ಅವ್ರ ಫ್ಯಾಮಿಲಿ ಮ್ಯಾಗ ಬಾಳು ಮಾಮನ ಆಶೀರ್ವಾದ, ಇಟಲ್ ಬಿರ್ದೇವನ ಆಶೀರ್ವಾದ, ಚಿಂಚಲಿ ಮಾಯವನ ಆಶೀರ್ವಾದ, ಸೌಂದತಿ ಎಲ್ಲಮ್ಮನ ಆಶೀರ್ವಾದ, ಅಮೋಕ್ಷದನ ಆಶೀರ್ವಾದ ಸದಾಕಾಲ 1700 ನಾವು ಕೊಡಿಸಿದ್ರೆ 1700 ಕರಿಕಂಬಳಿ ಒಡೆಯಾರದ ಆಶೀರ್ವಾದ ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬ್ರ ಫ್ಯಾಮಿಲಿ ಮ್ಯಾಗ ಇರ್ಲಿ ಅಂತ ಬೇಡ್ಕೊತೀನಿ. ನಮಸ್ಕಾರ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.